ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಣ್ಣ ತಂಗಿ ಭೇಟಿಯಾಗೋದ್ರ ಜೊತೆಗೆ ಕಾವೇರಿ ಹೇಳಿದ ಒಂದು ಮಹಾ ಸತ್ಯ ನಿಜಕ್ಕೂ ಸತ್ಯಗೆ ಶಾಕ್ ಕೊಟ್ಟಿದೆ. ಇದರ ಜೊತೆಗೆ ಬಾಲಾಗೆ ರಾಣಿನೇ ತನ್ನ ಮಗಳು ಅನ್ನೋ ಸತ್ಯ ಕೂಡ ಗೊತ್ತಾಗ್ತದೆ. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕಾವೇರಿನ ನೋಡೋಕೆ ಹೋಗ್ತೀವಿ ಅಂತ ಹೇಳಿ ಮಾವ ಮತ್ತು ಸೊಸೆ ಇಬ್ಬರು ಕೂಡ ಸ್ವೀಟನ್ನು ರೆಡಿ ಮಾಡ್ತಿದ್ದಾರೆ. ಇಲ್ಲಿ ತನ್ನ ತಂಗಿಗೆ ಇಷ್ಟವಾದಂತಹ ಆ ಒಂದು ಬರ್ಫಿಯನ್ನು ಇಲ್ಲಿ ಅಣ್ಣ ತುಂಬ ಪ್ರೀತಿಯಿಂದ ರೆಡಿ ಮಾಡ್ತಿದ್ದಾರೆ. ಈ ಸ್ವೀಟ್ ಅಂದರೆ ಅಮ್ಮಂಗೆ ಅಷ್ಟು ಇಷ್ಟನಾ ಅಂತ ಕೂಡ ಇಲ್ಲಿ ರಾಣಿ ಕೇಳಿದಾಗ, ಹೌದು ಕಂದ, ನಿಮ್ಮ ಅಮ್ಮಂಗೆ ಈ ಸ್ವೀಟ್ ಅಂದರೆ ತುಂಬಾ ಇಷ್ಟ, ಅದು ನನ್ನ ಕೈಯಾರೆ ಮಾಡೋದು ಅಂದರೆ ತುಂಬ ಇಷ್ಟ ಅಂತ ಹೇಳಿ ಎಲ್ಲವನ್ನ ಕೂಡ ಮಾಡಿ ಇದನ್ನು ಡಬ್ಬಿಗಿಟ್ಟು ಬೆಳಗ್ಗೆ ತೊಗೊಂಡು ಹೋಗೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸರಳ ಅವ್ರಿಗೆ ಎಚ್ಚರ ಆಗುತ್ತೆ. ಯಾರಿಗೂ ಕೂಡ ಗೊತ್ತಾಗ್ದಾಗೆ ಇಲ್ಲಿ ಮಾವ ಸೊಸೆ ಇಬ್ಬರು ಕೂಡ ಸೇರಿಕೊಂಡು ಅಡುಗೆ ಮನೆಯಲ್ಲಿ ಸ್ವೀಟ್ ಪ್ರಿಪೇರ್ ಮಾಡ್ತಾ ಇದ್ರು. ಆದರೆ ಸರಳ ಬರ್ತಿದ್ದಾಗನೇ ರಾಣಿನ ಅಲ್ಲೇ ಔಸಿಟ್ಬಿಡ್ತಾರೆ. ಏನಿದು, ನೀವು ಯಾಕೆ ಎಲ್ಲಿದ್ರಾ ಅಂದಾಗ ತುಂಬ ಶೆಕೆ ಆಗ್ತತ್ತಲ್ವಾ, ಹಾಗಾಗಿ ನೀರು ಕುಡಿಯೋಣ ಅಂತ ಬಂದೆ ಸರಳ ಅಂತ ಸತ್ಯ ಅವರು ಸುಳ್ಳು ಹೇಳ್ತಾರೆ. ಹೌದಾ, ಸರಿ ಆಯಿತು, ನಾನು ನೀರು ಕುಡಿಬೇಕಿತ್ತು ಅಂತ ಹೇಳ್ತಾರೆ. ಸರಿ ತಗೋ, ನೀರು ಕುಡಿ, ನಡಿ ಹೋಗಿ ಮಲ್ಕು ಅಂದಾಗ ಮಲ್ಕೊಳ್ಳೋಣ. ಆದರೆ ನೀವು ಯಾಕೆ ಇನ್ನೂ ಕೂಡ ಇಲ್ಲಿದ್ದೀರಾ, ನೀರು ಕುಡ್ದು ಆಯ್ತಲ್ವಾ, ಮತ್ತೆ ಬರ್ಬೋದಲ್ವಾ ಮಲಗಲಿಕ್ಕೆ, ಅದನ್ನು ಬಿಟ್ಟು ಯಾಕೆ ಇಲ್ಲೇ ನಿಂತಿದ್ರಾ? ಆಮೇಲೆ ಲೈಟನ್ನು ಚೆನ್ನಾಗಿ ನೀವು ಉಡ್ಸಿದ್ರೆ ಬಿಲ್ ಬರುತ್ತೆ ಅಷ್ಟೇ. ಎಷ್ಟು ಬಿಲ್ ಬರುತ್ತೆ ಗೊತ್ತಾ, ಈಗ ಸಮ್ಮರ್ ಸೀಸನ್ ಬೇರೆ, ನೀವು ಸುಮ್ಮನೆ ಲೈಟ್ ಬಿಲ್ಲನ್ನು ಜಾಸ್ತಿ ಮಾಡಿಸ್ಬೇಡಿ ಅಂತ ಹೇಳಿ ಹೋಗ್ತಾರೆ. ನಂತರ ಇದನ್ನು ಜೋಪಾನವಾಗಿ ಡಬ್ಬಿಲಿಟ್ಟು ಬೆಳಿಗ್ಗೆ ತೊಗೊಂಡು ಹೋಗೋಣ ಆಯಿತಾ ಅಂತ ರಾಣಿಗೆ ಹೇಳಿ ಹೋಗಿ ಮಲ್ಕು ಅಂತ ಅವರು ಕೂಡ ಮಲ್ಕೊಳಕ್ಕೆ ಹೋಗ್ತಾರೆ. ಈ ಕಡೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗ್ತಿದ್ದಾಗೆ ಕಾವೇರಿಯನ್ನ ಭೇಟಿ ಮಾಡುವುದಕ್ಕೆ ವರದ ಮತ್ತು ಬಾಲ ಇಬ್ಬರು ಕೂಡ ಬಂತಾರೆ. ವರದನ್ನ ನೋಡಿದ ನಿಜಕ್ಕೂ ಕಾವೇರಿಗೆ ಶಾಕ್ ಆಗುತ್ತೆ. ಇತ್ತ ಕಡೆ ನೋಡು, ನಾನು ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಆ ಮಣಿ ಯಾರು, ನಿನ್ಗೂ ಅವನಿಗೂ ಏನು ಸಂಬಂಧ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ವರದ. ಅಲ್ಲೇ ಬಾಲ ಕೂಡ ಹಿಂಬದಿಯಲ್ಲೇ ನಿಂತ್ಕೊಂಡಿದ್ದಾರೆ. ಆದರೆ ಇಲ್ಲಿ ಕಾವೇರಿ, ಯಾವ ಮಣಿ ಬಗ್ಗೆ ಮಾತಾಡ್ತಿದ್ಯಾ ನೀನು, ನನಗೆ ಯಾವುದೇ ಮಣಿ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ನಾಟಕ ಮಾಡಬೇಡ, ಮಣಿ ಯಾರು ಅಂತ ಗೊತ್ತು, ನೀನು ಅವನು ಸೇರ್ಕೊಂಡೆ ಅಲ್ವಾ, ಇದನ್ನೆಲ್ಲ ಮಾಡ್ತಿರೋದು ನಿಜಕ್ಕೂ ನೀನು ಮಾಡಿ ನನ್ನ ಹೆಂಡತಿಯನ್ನು ಸಾಯಿಸಿ ಇವತ್ತು ಆಪಾದನೆಯನ್ನು ನನ್ನ ಮೇಲೆ ಹಾಕ್ತಿದ್ಯಾ ಅಲ್ವಾ, ಹೇಳು ಆ ಮಣಿಗೆ ಏನು ಹೇಳಿದೆ, ಅವ್ನು ಯಾಕೆ ಇಲ್ಲಿಗೆ ಬಂದಿದ್ದ ಅಂತ ಎಲ್ಲವನ್ನ ಕೂಡ ಕೇಳ್ತಾರೆ. ಇತ್ತ ಕಡೆ ಬಾಲ ಅವರು ಅವಳು ಎಲ್ಲಿ ಹೇಳ್ತಾಳೆ ಸರಿಯಾಗಿ ದಬಾಯಿಸಿ ಕೇಳಿ ಬೋಸು ಅಂತ ಹೇಳ್ತಾರೆ. ನೀನು ಮಾತಾಡಬೇಡ, ನೀನು ಸುಮ್ಮನಿರು, ನಿನ್ಗೆ ಸತ್ಯ ಎಲ್ಲ ಅರ್ಥ ಆಗುತ್ತೆ. ಇಂಥವ್ನ ಜೊತೆ ಇದ್ದಾಗ ನಿನಗೆ ಬೆಳಕು ಅನ್ನೋದು ಕಾಣಿಸೋದೇ ಇಲ್ಲ, ನಡೀತಿರೋ ಸತ್ಯನೇ ಗೊತ್ತಾಗೋದಿಲ್ಲ. ಇಷ್ಟು ವರ್ಷಗಳ ಕಾಲ ನೀನು ಮಾಡ್ಕೊಂಡು ಬಂದಿರೋದು ಅದೇ ತಾನೆ, ನೀನು ಮಾಡಿರೋ ಕರ್ಮಫಲಕ್ಕೆ ನೀನು ಅನುಭವಿಸ್ತೀಯ, ಜೊತೆಗೆ ಒಂದಿನ ನಿನಗೆ ಸತ್ಯ ಗೊತ್ತಾಗುತ್ತೆ. ಆದರೆ ಕಾಲ ಅವತ್ತು ಮಿಂಚು ಹೋಗಿರುತ್ತೆ ಅನ್ನೋದನ್ನ ನೆನ್ಪಿಟ್ಕೊ ಅಂತ ಹೇಳಿ ಕಾವೇರಿ ಬಾಲನ್ನ ತರಾಟೆಗೆ ತಗೋತಾರೆ. ಇತ್ತ ಕಡೆ ವರದಾಗೂ ಕೂಡ ನನಗೆ ಯಾವುದೇ ಮಣಿ ಕೂಡ ಗೊತ್ತಿಲ್ಲ, ಸುಮ್ಮನೆ ವಿನಾಕಾರಣ ಆ ಮಣಿ ಈ ಮಣಿ ಅಂತ ಹೇಳಿ ನನ್ನ ಹತ್ರ ಮಾತಾಡೋಕೆ ಬರಬೇಡಿ ಅಂತ ಕಾವೇರಿ ಹೇಳಿದಾಗ, ಯಾಕೆ ಗೊತ್ತಿಲ್ಲ, ನನ್ನ ಹೆಂಡತಿ ಸುಲೋಚನಾ ಅಣ್ಣ ಮಣಿ, ಅವನ ವಿಷಯ ನಿನಗೆ ಗೊತ್ತಿಲ್ವಾ ಅಂತ ಹೇಳಿ ವರದ ಕೇಳಿದಾಗ ಈ ಕಡೆ ಅಚ್ಚರಿ ಆಗುತ್ತೆ ಕಾವೇರಿಗೆ. ಬಿಕಾಸ್ ಆಕೆಗೆ ಯಾವುದೇ ವಿಷಯ ಕೂಡ ಗೊತ್ತಿಲ್ಲ. ಆದರೆ ವರದ ಮಾತ್ರ ಕಲ್ಪನೆ ಮಾಡಿಕೊಂಡು ಅಸ್ಯೂಮ್ ಮಾಡ್ತಾ ಮಾತನಾಡ್ತಿದ್ದಾರೆ. ಇಲ್ಲಿ ಬಾಲನ್ ಮುಂದೆ ತಾನು ನಿರಪರಾಧಿ, ತಪ್ಪೇ ಮಾಡಿಲ್ಲ ಅನ್ನೋದು ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಾಟಕ ಮಾಡ್ತಿದ್ದಾರೆ ವರದ. ನೋಡು, ನೀನು ಮತ್ತೆ ಮಣಿ ಸೇರಿಕೊಂಡು ನಾನು ನನ್ನ ಹೆಂಡತಿನ ಸಾಯಿಸಿದ್ದೀನಿ ಅನ್ನೋ ರೀತಿಯಲ್ಲಿ ಎಲ್ಲರ ಮುಂದೆ ಬಿಂಬಿಸಿ ನಾಟಕ ಮಾಡ್ತಾ ನನ್ನ ಮೇಲೆ ಆಪಾದನೆ ಹಾಕ್ತಿದ್ರ ಅಲ್ವಾ, ಖಂಡಿತ ಅದು ಯಾವುದೂ ಕೂಡ ನಡೆಯೋದಿಲ್ಲ. ಇಷ್ಟು ವರ್ಷಗಳ ಕಾಲ ನನ್ನ ಹೆಂಡತಿಯನ್ನು ಸಾಯಿಸಿ ಇಲ್ಲಿ ಶಿಕ್ಷೆ ಅನುಭವಿಸ್ತಾ ಇದೆಯಾ, ಇನ್ನೂ ಕೂಡ ಬುದ್ಧಿ ಬರದೆ ಮತ್ತೆ ನನ್ನ ಬದುಕನ್ನು ಹಾಳು ಮಾಡಬೇಕು ಅಂತ ಮಣಿ ಜೊತೆ ಸೇರ್ಕೊಂಡಿದ್ಯಾ ಅಲ್ವಾ ನೀನು ಅಂತ ವರದ ಹೇಳಿದಾಗ, ನಾನು ನಿಜಾನೇ ಹೇಳ್ತಿದ್ದೀನಿ, ಸುಮ್ಮನೆ ಏನೇನೋ ಹೇಳಬೇಡಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಕಾನ್ಸ್ಟೇಬಲ್ ಬಂದಿದ್ದ, ಕಾವೇರಿನ ನೋಡೋದಕ್ಕೆ ಯಾರೋ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಇಲ್ಲಿ ವರದ ಬಾಲ ಶಾಕ್ ಆಗ್ತಾರೆ. ನಂತರ ಇಲ್ಲಿ ವರದ, ಯಾರು ನಿನ್ನನ್ನು ನೋಡೋಕೆ ಬಂದಿರೋದು, ಇಷ್ಟು ವರ್ಷಗಳ ಕಾಲ ಇಲ್ದಿರೋರು ಯಾರು ಇವಾಗ ನಿನ್ನ ನೋಡೋಕೆ ಬರ್ತಾ ಇದ್ದಾರೆ, ಆ ಮಣಿನೇ ಬಂದಿರ್ಬೋದಾ, ಹೋಗು ಬಾಲ, ಹೋಗ್ಬಿಟ್ಟು ಆ ಮಣಿ ಬಂದಿದ್ದಾನ ನೋಡ್ಕೊಂಡು ಬಾ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಕಾವೇರಿಗೆ ಭಯ ಶುರುವಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತದನಂತರ ಇಲ್ಲಿ ವರದ ಕೂಡ ನಾನೇ ಹೋಗ್ತೀನಿ ಅಂತ ಹೇಳಿ ಅವರೇ ಹೋಗ್ತಾರೆ. ಆದರೆ ಅಲ್ಲಿ ಯಾರೂ ಕೂಡ ಇರುವುದಿಲ್ಲ. ಆಗ ಪೊಲೀಸವರು ಬಂದಿದ್ದೆ, ಏನು ಇಲ್ಲಿ ಯಾಕೆ ಕಾಯ್ತಾ ಇದ್ದೀರಾ, ಅಯ್ಯೋ ಇವರ ಕಲ್ಯಾಣಿ ಕಡೆಯವ್ರು ಬಂದಿದ್ದಾರೆ ಅನ್ನೋಕ್ಕೆ ಕಾವೇರಿ ಅಂತ ಹೇಳಿ ತಪ್ಪು ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದಾರೆ, ಬಂದಿರೋದು ಕಲ್ಯಾಣಿ ಕಡೆಯವರು ಅಂತ ಹೇಳ್ತಾರೆ. ಹಾಗಾಗಿ ವರದ ಮತ್ತೆ ಕಾವೇರಿ ಬಳಿಗೆ ಬರ್ತಾರೆ. ಈ ಕಡೆ ಬಾಲನ್ಗೆ, ಇವಳನ್ನ ನೋಡೋದಕ್ಕೆ ಯಾರಾದರೂ ಬಂದಿದ್ರೆ ಅದು ಲೆಡ್ಜರಲ್ಲಿ ಇರತ್ತೆ, ಹೋಗ್ಬಿಟ್ಟು ಆ ಲೆಡ್ಜರ್ನ ಟೆಸ್ಟ್ ಮಾಡು, ಎಲ್ಲ ಕೂಡ ಗೊತ್ತಾಗುತ್ತೆ ಬಾಲ ಅಂತ ಹೇಳಿ ಕಳಿಸ್ತಾರೆ. ನಂತರ ಇಲ್ಲಿ ಕಾವೇರಿಗೆ, ಏನು ಕಾವೇರಿ, ನಿನ್ನನ್ನು ನೋಡೋಕೆ ಯಾರು ಬರ್ತಿದ್ದಾರೆ, ದಯವಿಟ್ಟು ಹೇಳ್ಬಿಡೋ ಯಾರು ಬರ್ತಿದ್ದಾರೆ ಅಂತ, ನೀನು ಹೇಳ್ದೆ ಇದ್ರು ಅದನ್ನು ತಿಳ್ಕೊಳ್ಳೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾರೋ ನಿನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಿರೋದಂತೂ ನಿಜ, ನೀನು ಏನೋ ಮಾಡ್ತಾ ಇದೆಯಾ ಇಲ್ಲೇ ಇದ್ಕೊಂಡು ಅಂತ ಅಂದ್ಕೊಂಡಿದ್ದೆ, ಹೇಗಾದರೂ ಮಾಡಿ ಅದನ್ನು ಪತ್ತೆ ಹಚ್ಚಬೇಕು ಅಂತಲೇ ವರದ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾರೆ.
ನಂತರ ಇಲ್ಲಿ ಕಾವೇರಿಯನ್ನು ಪೊಲೀಸವರು ಕರ್ಕೊಂಡು ಅವರ ಒಂದು ಸ್ಟಾಫ್ ರೂಮ್ಗೆ ಬರ್ತಾರೆ. ಕಾವೇರಿ ನೋಡಲ್ಲಿ ಅಂತ ಹೇಳ್ತಾರೆ. ನಿಜಕ್ಕೂ ಅಲ್ಲಿ ಕಾವೇರಿಗೆ ತುಂಬ ಖುಷಿ ಆಗಿಬಿಡತ್ತೆ. ಬಿಕಾಸ್ ಇಲ್ಲಿ ಇನ್ಸ್ಪೆಕ್ಟರ್ ಅಲ್ಲಿದ್ದಂಥ ಸಬ್ ಜೈಲರ ಅವರ ಒಂದು ರೂಮಿಗೆ ಕರ್ಕೊಂಡು ಬಂದಿದ್ದಾರೆ ರಾಣಿ ಮತ್ತು ಕಾವೇರಿ ಅಣ್ಣನನ್ನು. ಹಾಗಾಗಿ ಕಾವೇರಿಗೆ ತುಂಬ ಖುಷಿ ಆಗುತ್ತೆ ಮಗಳು ಮತ್ತು ಅಣ್ಣನನ್ನು ನೋಡಿ. ಇಲ್ಲಿ ಸಬ್ ಜೈಲರ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅವಳು ಗೊತ್ತಾಗ್ತಿಲ್ಲ. ಆಗ ಸಬ್ ಜೈಲರ್ ಹೇಳೋದು ಒಂದೇ ಮಾತು, ನಿನ್ನನ್ನು ನೋಡೋದಕ್ಕೆ ಯಾರೂ ಇಷ್ಟು ವರ್ಷಗಳ ಕಾಲ ಬಂದೇ ಇರಲಿಲ್ಲ, ಆದರೆ ಇವರು ಹೈಯರ್ ಆಫೀಸರ್ಸ್ ಹತ್ರ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ ಅಂದರೆ ಖಂಡಿತ ಏನೋ ಇರಬೇಕು ಅಂತಲೇ ಡೌಟ್ ಬಂತು. ಯಾಕೆ ಅವರು ನಿನ್ನ ಪ್ರಶ್ನೆ ಮಾಡ್ತಿದ್ರು, ಏನು ವಿಷಯ ಏನು ಅಂದಾಗ ಕಾವೇರಿ ಏನನ್ನ ಕೂಡ ಹೇಳೋದಿಲ್ಲ. ಸರಿ ಆಯಿತು, ನಿನ್ಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗಲೇ ಹೇಳು ಅಂತ ಹೇಳಿದೆ. ಅಲ್ಲಿಂದ ಅವರು ಹೊರಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಾಣಿನ ನೋಡಿ ಅವ್ರಿಗೂ ಖುಷಿ ಆಗುತ್ತೆ. ಬಂದು ಅಮ್ಮನನ್ನು ಅಪ್ಕೋತಾಳೆ. ಅಮ್ಮ ನಾನು ಸ್ಕೂಲ್ಗೆ ಹೋಗ್ತಿದ್ದೀನಿ, ಮಾಮನ ಮನೇಲಿ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ, ನೋಡು ನಾನು ಬುಕ್ಕಲ್ಲಿ ಡ್ರಾಯಿಂಗ್ ಎಲ್ಲ ಬರ್ತಿದ್ದೀನಿ, ಇದು ನಮ್ಮ ಮನೆ, ಇಲ್ಲಿ ನಾನು ಮಾಮ ನೀನು ಎಲ್ಲರೂ ಕೂಡ ಇರಬೇಕು, ಬಟ್ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಆದರೆ ನಾನು ಖಂಡಿತ ಚೆನ್ನಾಗಿ ಓದಿ ನಿನ್ನನ್ನು ಇಲ್ಲಿಂದ ವಾಪಸ್ ಮನೆ ಕರ್ಕೊಂಡು ಹೋಗ್ತೀನಿ ಅಮ್ಮ, ಎಲ್ಲರೂ ಕೂಡ ಒಟ್ಟಿಗೆ ಚೆನ್ನಾಗಿರೋಣ, ಅತ್ತೆ ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ, ಕೆಲಸ ಎಲ್ಲ ಹೇಳ್ಕೊಡ್ತಿದ್ದಾರೆ ಅಂತ ಹೇಳಿದಾಗ ಕಾವೇರಿ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಮಗಳನ್ನ ಹಗ್ ಮಾಡ್ತಾರೆ, ಮುತ್ತನ್ನಿಡ್ತಾರೆ. ನಂತರ ಸರಿ ಆಯಿತು ಕಾವೇರಿ, ನಿಮ್ಮ ಅಣ್ಣನ ಜೊತೆ ಮಾತಾಡು, ನಾನು ರಾಣಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸಬ್ ಜೈಲರ್ ರಾಣಿಯನ್ನು ಕರ್ಕೊಂಡು ಹೋಗ್ತಾರೆ. ಇತ್ತ ಕಡೆ ಅಣ್ಣನನ್ನು ನೋಡಿದೆ ಹೋಗಿ ಅಪ್ಕೋತಾರೆ, ಕಣ್ಣೀರು ಹಾಕ್ತಾರೆ. ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತ ಅಣ್ಣ ಕೇಳ್ತಿದ್ರೆ, ಅಣ್ಣ ನೀನು ನನ್ನನ್ನು ಕ್ಷಮಿಸಬೇಕು, ನೀನು ಎಷ್ಟೆಲ್ಲ ಹೇಳಿದ್ರು ನಾನು ಯಾರ ಮಾತು ಕೇಳಿದೆ, ಅವನನ್ನು ಮದುವೆ ಆಗಿ ಮೋಸ ಹೋಗ್ಬಿಟ್ಟೆ, ಇವತ್ತು ನಾನೇ ಅಪ್ಪನ ಸಾವಿಗೂ ಕೂಡ ಕಾರಣ ಆಗಿಬಿಟ್ಟೆ, ನನ್ನ ತಪ್ಪಿಗೆ ಸರಿಯಾದ ಶಿಕ್ಷಣೆ ಆಗ್ತದೆ ಅಂತ ಹೇಳಿದಾಗ ನಿಜಕ್ಕೂ ನನಗೆ ನೀನು ಬದುಕಿದ್ಯಾ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ. ನಿಜಕ್ಕೂ ನೀನು ಬದುಕಿದ್ಯಾ ಅಂತಿದ್ರೆ ನಾನು ನಿನ್ನ ನೋಡೋದಕ್ಕೆ ಬರದೇ ಇರ್ತಿದ್ನ. ಅವತ್ತು ಬಾಲ ಬಂದು ನೀನು ಸತ್ತೋಗ್ಬಿಟ್ಟಿದ್ಯಾ ಅಂತ ಹೇಳ್ದ. ಅದನ್ನೇ ನಂಬ್ಕೊಂಡ್ಬಿಟ್ಟೆ. ಆಮೇಲೂ ಕೂಡ ನಾನು ಯಾವುದೇ ರೀತಿಯಾಗಿ ನೀನು ಬದುಕಿದ್ಯಾ ಇಲ್ವಾ ಅಂತ ಹೇಳಿ ನೋಡೋದಕ್ಕೆ ಮುಂದಾಗಲಿಲ್ಲ. ಅದನ್ನೇ ನಂಬ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಹೇಳ್ತಾರೆ. ಆದರೂ ಅಣ್ಣ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ನನ್ನ ಮಗಳನ್ನ ನೋಡ್ಕೊತಿದ್ಯಾ ಅಲ್ವಾ ಅಂದಾಗ, ನನ್ನ ಮಗಳು ಅವಳು ನನ್ನ ಸೊಸೆ, ನನ್ನ ಜವಾಬ್ದಾರಿ ನೋಡ್ಕೊಳ್ದೇ ಇರ್ತೀನ. ನಿಜಕ್ಕೂ ಅವಳು ಬಂದಾಗ ನನಗೆ ನಂಬಿಕೆನೇ ಬರಲಿಲ್ಲ ನಿನ್ನ ಮಗಳು ಅಂತ ಹೇಳಿ. ನಂಗೆ ನಿಜವಾಗ್ಲೂ ನಿನ್ನ ಮಗಳಿಗೆ ನಿಂದೆ ಬುದ್ಧಿ ಅಂತೆಲ್ಲ ಹೇಳ್ತಿದ್ದಾರೆ. ಹೌದು ಕಾವೇರಿ, ಇವತ್ತು ನೀನು ಜೈಲಲ್ಲಿದೆಯಾ, 10 ವರ್ಷಗಳ ಕಾಲದಿಂದ ಇಲ್ಲೇ ಕೂಡ ಇದೆಯಾ, ಯಾಕೆ ಏನಾಯಿತು ಅಂಥದ್ದು ಅಂತ ಕೇಳಿದಾಗ ಅಣ್ಣನ ಮುಂದೆ ಎಲ್ಲ ವಿಷಯವನ್ನು ಕೂಡ ಹೇಳ್ಬಿಡ್ತಾರೆ ಕಾವೇರಿ. ಕೊನೆಗೂ ಕೂಡ ಇಲ್ಲಿ ಕಾವೇರಿ ತಪ್ಪು ಮಾಡದೆ ಇಲ್ಲಿಗೆ ಬಂದಿದ್ದಾಳೆ ಅನ್ನೋ ವಿಷಯ ಅಣ್ಣಂಗೆ ಗೊತ್ತಾಗೇ ಬಿಡುತ್ತೆ. ನಂತರ ಇಲ್ಲಿ ರಾಣಿ ಮತ್ತು ಅಣ್ಣ ಹೊರಡ್ತಿದ್ದಾಗನೇ ನೀಲಾ ಬಂದು ಕಾವೇರಿ ಹತ್ರ, ನಿನ್ನ ಮಗಳು ಬಂದಿದ್ಲು ಅಲ್ವಾ ಕಾವೇರಿ, ನಿನ್ನ ಮಗಳನ್ನ ನೋಡ್ದೆ ಅಲ್ವಾ, ಆದರೆ ನಾನು ಏನು ಮಾಡಲಿ, ನಾನು ಈ ವಿಷಯವನ್ನು ಬಾಲನ ಹತ್ರ ಹೇಳಲೇಬೇಕು, ಯಾಕಂದರೆ ದುಡ್ಡು ತೊಗೊಂಡಿದ್ದೀನಿ, ನನ್ನ ಮಗಳಿಗೆ ಹೊರಗಡೆ ಒಳ್ಳೇದಾಗಬೇಕಾಗಿದೆ, ಆದರೆ ನಾನು ಅದಕ್ಕೆ ನಿಯತ್ತಾಗಿರಲೇಬೇಕು, ಈ ವಿಷಯನ ನಾನು ಬಾಲಂಗೆ ತಿಳಿಸ್ಲೇಬೇಕು ಅಂತ ಅನ್ಕೋತಾರೆ. ಈ ಬಾಲ ಕೂಡ ಈಗ ಇಲ್ಲೇ ಇದ್ದಾರೆ ಅಂತ ಕೂಡ ಹೇಳಿದ್ದೆ, ಬಾಲನ್ನ ಭೇಟಿ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೋಗ್ತಾರೆ. ಈ ಕಡೆ ಕಾವೇರಿ ಕೂಡ ರಿಕ್ವೆಸ್ಟ್ ಮಾಡ್ಕೋತಾಳೆ, ಬಟ್ ಆದರೂ ಕೂಡ ನೀಲ ಅವರು ಹೇಳ್ತೀನಿ ಅಂತ ಹೊರಟು ಬಿಡ್ತಾರೆ. ಆಗ ಕಾವೇರಿ ಅಲ್ಲೇ ನಿಂತು ಕೇಳಿಸ್ಕೊತಾಳೆ. ಇತ್ತ ಕಡೆ ಬಾಲ ಬಂದು ಏನು ವಿಷಯ, ಏನು ರಾಣಿ ಯಾವ ವಿಷಯನ ಮುಚ್ಚಿಡ್ತಾಳೆ, ಏನು ನಡೀತದೆ ಹೊರಗಡೆ ಅಂತೆಲ್ಲ ಕೇಳಿದಾಗ, ಮೊದಲು ನನ್ನ ಮಗಳಿಗೆ ದುಡ್ಡು ಕಳಿಸಿದ್ರ ಅಂತ ಹೇಳಿ ಕೇಳ್ತಿದ್ದಾರೆ. ನಿನ್ನ ಮಗಳಿಗೆ ಆಲ್ರೆಡಿ ದುಡ್ಡು ಕಳಿಸಿದಾಯ್ತು, ನಿನ್ನ ಮಗಳನ್ನ ಲೈಫನ್ನು ಕೂಡ ಸೆಟಲ್ ಮಾಡ್ತಿರೋದಾಯಿತು, ಮೊದಲು ಏನು ವಿಷಯ ಎಂತು ಅಂತ ಹೇಳುವಂತ ಬಾಲ ಕೇಳಿದಾಗ ಇಲ್ಲಿ ಆಕೆ ಸತ್ಯವನ್ನು ಹೇಳ್ಬಿಡ್ತಾರ. ಮಗಳು ರಾಣಿ ಅಂತಕ್ಕಂಥ ವಿಷಯ ಬಾಲಾಗೆ ಗೊತ್ತೇ ಆಗ್ಬಿಡತ್ತೆ. ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.